ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೋಮವಾರ ಮತ್ತು ಮಂಗಳವಾರ 2 ದಿನದ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆನ್ನೆ ಬೇರೆ ವಿಡಿಯೋ ಹಾಕಿದ್ನಲ್ಲ, ಸೊ ಹಾಗಾಗಿ ಇದು ಹಾಗೆ ಉಳ್ಕೊಬಿಡ್ತು. ಇದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಾರಿ, ಇಲ್ಲಿಗೆ ಬಂದಮೇಲೆ ಒನ್ ಡೇದು ಅವತ್ತೇ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಶೂವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಒಂದು ಗ್ಲಾಸ್ ಟೀ ಕುಡಿದು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಕಡೆಯಿಂದ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಾಗೆ ತರಕಾರಿದೊಂದು ಬ್ಯಾಸ್ಕೆಟ್ ಇತ್ತು, ಅದರೊಳಗಡೆ ತರಕಾರಿ ಈರುಳ್ಳಿ ಎಲ್ಲದನ್ನು ತುಂಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ. ತುಂಬ ಇರೋದ್ರಿಂದ ದಿನಾನೂ ಅಷ್ಟೇ ಮೇಲ್ಗಡೆಯಿಂದ ಎಲ್ಲ ಕ್ಲೀನಾಗಿ ಧೂಳೆಲ್ಲ ಓಡ್ಕೊಂಡು ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿದಿನವೂ ಅಷ್ಟೇ ಗ್ಯಾಸ್ ಒರೆಸ್ಕೊತಾನೆ ಇರಬೇಕು. ಸ್ವಲ್ಪ ಟೀ ಅಥವಾ ಹಾಲು ಉಕ್ಬಿಟ್ರೆ ಆಯಿತು, ಫುಲ್ಲು ಇರುವೆ ತುಂಬ್ಕೊಂಬಿಡುತ್ತೆ. ಹಾಲಿನ ಪಾತ್ರೆನೂ ಅಷ್ಟೇ ನೀರು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇಡಬೇಕು, ಇಲ್ಲ ಅಂತಂದರೆ ಹಾಲಿಗೆಲ್ಲ ಇರುವೆ ತುಂಬ್ಕೊಂಬಿಡುತ್ತೆ. ಶಕೆ ಬೇರೆ ಅಲ್ವಾ, ಸೊ ಪ್ರತಿದಿನವೂ ನೆಲ ಒರೆಸ್ಕೊತೀನಿ. ಮಾಪೆಲ್ಲ ಏನು ತೊಗೊಂಡಿಲ್ಲ, ಹಾಗಾಗಿ ಕೈಯಲ್ಲೇ ನೆಲ ಎಲ್ಲ ಒರೆಸ್ಕೊತೀನಿ. ನೆಲ ಒರೆಸ್ಕೊಂಡು ಸ್ವಲ್ಪ ಫ್ರೂಟು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ತಿಂದು ಬಿಸಿಲು ಹತ್ತಿತ್ತು. ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕ್ಬಿಡೋಣ ಅಂತಂದ್ಬಿಟ್ಟು ಶೂವರ್ದು ಯೂನಿಫಾರ್ಮ್ ಎಲ್ಲ ಇತ್ತು. ಟೂಟಿ ಡ್ರೆಸ್ಸು ಪೂರ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಮಳೆ ಬೇರೆ ಒಣಗಲ್ಲ ಅಂದ್ಬಿಟ್ಟು ತೊಳೆದಿರಲಿಲ್ಲ. ಇವತ್ತು ಪೂರ ಡ್ರೆಸ್ನೆಲ್ಲ ತೊಳೆದಾಕ್ತೆ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿದಾಯಿತು. ಸ್ವಲ್ಪ ಹೊಟ್ಟೆ ಹಸಿವಾಯಿತು, ಮಾತ್ರೆ ಬೇರೆ ತಿನ್ನಬೇಕಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ. ಹಾಗೆ ಮಾತ್ರೆ ತೊಗೊಂಡು ಸಿರಪ್ ಕುಡಿದು ಅಡುಗೆಗೆ ರೆಡಿ ಮಾಡಿಕೊಂಡೆ. ನುಗ್ಗೆ ಸೊಪ್ಪು ಮೊನ್ನೆ ಓನರ್ ಕೊಟ್ಟಿದ್ರಲ್ಲ, ಅದನ್ನು ಸೋಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ, ಅಡುಗೆ ಮಾಡ್ಕೊಂಡಿರಲಿಲ್ಲ. ಹಾಗಾಗ್ಬಿಟ್ಟು ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಲಿಕ್ಕೆ ಇಟ್ಕೊಂಡು ಹಾಗೆ ಫ್ರೆಶ್ ಅಪ್ ಕೂಡ ಆಗಿ ದೇವ್ರ ದೀಪ ಹಚ್ಚೋಣ ಅಂತ ಆಚೆ ಹೂವಿನ ಗಿಡ ಇತ್ತು ಒಂದು, ನೋಡಿದ್ದೆ ಮೊನ್ನೆ. ಅಲ್ಲಿ ಹೂವು ಬಿಡಿಸ್ಕೊಂಬಿಟ್ಟು ಬಂದು ಒಂದೊಂದು ಹೂವು ಇಟ್ಟು ಹಾಗೆ ಪೂಜೆ ಮಾಡಿದೆ. ಇವತ್ತು ಭಗವದ್ಗೀತೆ ಓದ್ತಾಯಿದ್ದೀನಿ ನಾನು, 28ನೇ ಶ್ಲೋಕ. ಸೊ ಇಲ್ಲಿಗೂ ಕೂಡ ನಾನು ಬುಕ್ಸ್ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಒಂದೊಂದು ಸಲ ಮನಸ್ಸಿಗೆ ಬೇಜಾರಾದಾಗ ತುಂಬ ಕೂತ್ಕೊಂಡು ತುಂಬ ಹೊತ್ತು ಭಗವದ್ಗೀತೆ ಓದ್ತಾನೇ ಇರ್ತೀನಿ ನಾನು. ಸ್ವಲ್ಪ ಅದು ಸಂಸ್ಕೃತದಲ್ಲೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಓದಲಿಕ್ಕಾಗಲ್ಲ, ನಿಧಾನವಾಗಿ ಓದಬೇಕಾಗುತ್ತೆ. ಹಾಗಾಗಿ ನಾನು ಪ್ರತಿದಿನ ಒಂದು 2 ಶ್ಲೋಕ ಮಾತ್ರ ನೀಟಾಗಿ ಅದನ್ನು ಅರ್ಥಪೂರ್ಣವಾಗಿ ಓದಿಕೊಂಡು ಮತ್ತೆ ರಿಪೀಟ್ ಅದನ್ನೇ ಅಭ್ಯಾಸ ಮಾಡ್ಕೋತೀನಿ. ನಾನು ಇಸ್ಕಾನಲ್ಲಿ ಭಗವದ್ಗೀತೆ ಬುಕ್ಕು ನಮ್ಮ ಅಣ್ಣನ ಮಗಳಿಗೆ ತೊಗೊಳಕ್ಕೆ ಹೋಗಿದ್ವಲ್ಲ, ಆವಾಗ ಅವರು ಕೂಡ ಅದೇ ಹೇಳಿದ್ದು, ನೀವು ಒಂದು ಸಲ ಅಲ್ಲ ಅಂದರೆ 2 ಸಲ ರಿಪೀಟ್ ಅದನ್ನೇ ಓದ್ತಾಯಿರಿ. ಒಂದು 10 ಪೇಜ್ ಓದಾದಮೇಲೆ ಮತ್ತೆ ಅದನ್ನೇ ರಿಪೀಟ್ ಓದಿ, ಆವಾಗ ಮಾತ್ರ ಅದರಲ್ಲಿರುವಂಥ ಅರ್ಥ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗೋದು. ಇಲ್ಲ ಅಂತಂದರೆ ಅಷ್ಟು ಬೇಗ ಅದು ಅರ್ಥ ಆಗೋಲ್ಲ. ನಿಮಗೆ ಅದು ಸಂಸ್ಕೃತದಲ್ಲಿ ಇರುವಂಥದ್ದು ಓದೋಕ್ಕಾಗಿಲ್ಲ ಅಂತಂದರೆ ಕನ್ನಡದಲ್ಲಿ ಅನುವಾದ ಮತ್ತು ಭಾವಾರ್ಥ ಎರಡೂ ಇರುತ್ತೆ, ಅದನ್ನು ಬೇಕಾದ್ರೂ ನೀವು ಓದ್ಕೋಬೋದು ಅಂದರು. ನಾನು ಮಾತ್ರ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಮೊದಲನೇ ಸಲ ಅದು ಕಷ್ಟ ಅನ್ನಿಸ್ಬೋದು, ಆದರೆ ಕನ್ನಡದಲ್ಲೇ ಕೊಟ್ಟಿರ್ತಾರಲ್ಲ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ದಲ್ಲೇ ಯಾವುದೂ ಆಗೋಲ್ಲ. ಅದು ಭಗವಂತನ ಇದು ಅಂತಂದರೆ ಮನಸ್ಫೂರ್ತಿಯಾಗಿ ಓದಲೇಬೇಕು. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಅರ್ಥ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡಿಕೊಂಡೆ. ಹಾಗೆ ಸಾಂಬಾರಿಗೆಲ್ಲ ಒಂದು ಹತ್ರ ಎತ್ತಿಟ್ಕೊಂಡ್ಬಿಟ್ಟು ಕಾಳಿಗೂ ಕೂಡ ಸೊಪ್ಪು ಕಾಳಿಗೆಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ತೊಗರಿಬೇಳೆ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ನುಗ್ಗೆ ಸೊಪ್ಪನ್ನ ವಾರಕ್ಕೊಂದು 2 ಸಲನಾದರೂ ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಮೊದಲೆಲ್ಲ ನುಗ್ಗೆ ಸೊಪ್ಪು ಮತ್ತು ಹೀರೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಇದೆಲ್ಲ ತಿಂತಿರಲಿಲ್ಲ, ಮತ್ತು ಮೂಲಂಗಿ ಯಾವನ್ನೂ ತಿಂತೇ ಇರಲಿಲ್ಲ. ಇತ್ತೀಚೆಗೆ ನಾನು ಅವನ್ನೆಲ್ಲ ತುಂಬ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮಗೆ ಯಾವುದು ಒಳ್ಳೇದಿರುತ್ತೆ ಅದನ್ನೇ ನಮ್ಮ ನಾಲ್ಗೆ ಇಷ್ಟಪಡಲ್ಲ. ಸೊ ಹಾಗಾಗಿ ಯಾವುದು ಇಷ್ಟ ಆಗಲ್ಲ ಅದನ್ನೇ ಜಾಸ್ತಿ ತಿನ್ನಬೇಕು. ಡಾಕ್ಟರ್ ಕೂಡ ಇತ್ತೀಚೆಗೆ ಹೇಳಿದರು, ಸ್ವಲ್ಪ ಹಸಿರು ತರಕಾರಿ, ಸೊಪ್ಪು, ಹಣ್ಣು ಅದೆಲ್ಲ ಜಾಸ್ತಿ ತಿನ್ನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ತರಕಾರಿಗಳು, ಸೊಪ್ಪು ಎಲ್ಲ ತಿಂತೀನಿ. ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದಾಯಿತು. ಅಡುಗೆ ಮನೇಲಂತೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸೆಕೆ ಅಂದರೆ ಸೆಕೆ. ಎಷ್ಟು ಸೆಕೆ ಹೊಡೆಯುತ್ತೆ ಅಂತಂದರೆ ಕಿಟಕಿ ತೆಗೆದ್ರೂ ಕೂಡ ನಿಲ್ಲಕ್ಕಾಗಲ್ಲ. ನೀವು ನನ್ನ ಫೇಸ್ನ ನೋಡ್ತಾ ಇರ್ಬೋದು, ಅಷ್ಟು ಬೆವರು ಬರ್ತಾಯಿದೆ ನನಗೆ. ಅಡುಗೆ ಮಾಡೋಕ್ಕೂ ಒಂಥರ ಇರುಸು ಮುರುಸು ಅನ್ನುತ್ತೆ. ಏನೂ ಮಾಡೋಂಗಿಲ್ಲ, ಆದರೆ ಮಾಡಲೇಬೇಕು. ಮತ್ತು ರಾತ್ರಿ ಹೊತ್ತು ಚಪಾತಿ ಏನಾದ್ರೂ ಮಾಡೋದಿದ್ರೆ ಅಥವಾ ಅಡುಗೆ ಮಾಡೋದಿದ್ರೆ ಇದಕ್ಕಿಂತ ಕಷ್ಟ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಹಗಲು ಟೈಮಲ್ಲಿ ಸ್ವಲ್ಪ ಹೇಗೋ ಮಾಡಿಬಿಡ್ಬೋದು, ಒಂದು ಸ್ವಲ್ಪ ತಣ್ಣಗೆ ಗಾಳಿ ಆದರೂ ಬೀಸ್ತಾ ಇರುತ್ತೆ, ಫ್ಯಾನ್ ಹತ್ರ ಹೋಗಿ ನಿಂತ್ಕೊಳ್ಳೋದು ಅಥವಾ ಅಡುಗೆ ಮಾಡೋದು ಮಾಡ್ಬೋದು. ನೋಡಿ ಫೇಸೆಲ್ಲ ಎಷ್ಟು ಬೆವತೋಗಿದೆ ಅಂತ. ಆದರೆ ರಾತ್ರಿ ಹೊತ್ತಂತೂ ಇದಕ್ಕಿಂತ ಸೆಕೆ, ನಿಲ್ಲಕ್ಕಾಗಲ್ಲ ಅಡುಗೆ ಮನೇಲಿ, ಅಷ್ಟು ಸೆಕೆ ಬರುತ್ತೆ. ನಾನಿವಾಗ ವಾಯ್ಸ್ ಕೊಡಬೇಕಾದ್ರೂ ರೂಮಲ್ಲಿ ಕೂತ್ಕೊಂಡಿದ್ದೀನಿ, ಆಚೆ ಸ್ವಲ್ಪ ಸೌಂಡ್ ಜಾಸ್ತಿ ಅಂತ. ಆಲ್ರೆಡಿ ಫುಲ್ಲು ಬೆವತೋಗ್ಬಿಟ್ಟಿದ್ದೀನಿ. 5 ನಿಮಿಷ ಫ್ಯಾನ್ ಇಲ್ದಲೇ 5 ನಿಮಿಷ ಅಲ್ಲ, 1 ನಿಮಿಷ ಇರೋಕ್ಕಾಗಲ್ಲ, ಅಷ್ಟು ಸೆಕೆ ಹೊಡಿತಾ ಇದೆ. ಇವಾಗ ಸುಮಾರು 2 ವರ್ಷ ಆಗೋಯ್ತಲ್ವ, ಇದು ಅಭ್ಯಾಸ ತಪ್ಪೋಯ್ತು. ಜೋಧ್ಪುರದಲ್ಲಿದ್ದಾಗ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೆ ನಾನು. ಇವಾಗ ಇದರ ಅಭ್ಯಾಸ ತಪ್ಪೋಗ್ಬಿಟ್ಟು
ಆಗಿಬಿಡ್ತಲ್ಲ, ಇವಾಗ ಮತ್ತೆ ಇದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವರು ನಮ್ಮ ಮನೆ ಓನರ್ ಇದ್ದಾರಲ್ಲ, ಅವರು ಹೇಳ್ತಾಯಿದ್ರು ಇನ್ನೊಂದು 2 ತಿಂಗಳು ಅಥವಾ 1 ತಿಂಗಳು ಅಷ್ಟು ಇರುತ್ತೆ ಸೆಕೆ, ಆಮೇಲೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ ಹತ್ರ ಬರ್ತಾ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ಇಲ್ಲಿ. ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ರೂ ಕೂಡ ಚಳಿ ತಡೆಯೋಕ್ಕಾಗಲ್ಲ, ಅಷ್ಟಿರುತ್ತೆ ಇಲ್ಲಿ. ಸೆಕೆನೂ ತಡೆಯೋಕ್ಕಾಗಲ್ಲ, ಚಳಿನೂ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ 1-2-3 ಜನ ಕಮೆಂಟ್ ಹಾಕಿದರೆ ನಿಮಗೆ ಹಿಂದಿ ಬರುತ್ತಾ ಅಂತೇಳ್ಬಿಟ್ಟು. ನನಗೆ ಹಿಂದಿ ಏನು ಅಷ್ಟಾಗಿ ಪರ್ಫೆಕ್ಟಾಗಿ ಏನು ಬರಲ್ಲ, ಇಂಗ್ಲೀಷು ಹಿಂದಿ ಸುಮ್ಮನೆ ಹಾಗೆ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ನಮಗೆ ಡೈಲಿ ಮಾತಾಡ್ತೀವಲ್ಲ, ಅಷ್ಟು ಬಂದರೆ ಸಾಕಾಗುತ್ತೆ ಅಂತ ಅನ್ಕೋತೀನಿ, ನನ್ನ ಒಂದು ಅನಿಸಿಕೆ ಅಷ್ಟೇ. ಎಷ್ಟು ಮಾತು ಬೇಕು ಅಷ್ಟು ಮಾತ್ರ ಬರುತ್ತೆ, ಅಷ್ಟು ತುಂಬ ಪರ್ಫೆಕ್ಟಾಗಿ ಎಲ್ಲ ನೀಟಾಗೆಲ್ಲ ಬರಲ್ಲ. ಈ ಶಿವ ಅವರೆಲ್ಲ ಮಾತಾಡ್ತಾರಲ್ಲ ಆ ಥರ ಎಲ್ಲ ಬರಲ್ಲ. ಬಟ್ ದಿನ ಏನೇನು ಮಾತಾಡ್ತಾರೆ ಅದೆಲ್ಲ ಅಂದೂ ಸ್ವಲ್ಪ ಅರ್ಥ ಆಗುತ್ತೆ, ಹಾಗೆ ಮಾತಾಡ್ತೀನಿ ಕೂಡ. ಅದು ತುಂಬ ಅರ್ಥ ಆಗದೆ ಇರೋದು ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ, ಅರ್ಥ ಆಗೋದನ್ನೆಲ್ಲ ಹಿಂದಿಲಿ ಮಾತಾಡ್ತೀನಿ. ಇನ್ನೇನು ಕನ್ನಡ ಅಂತೂ ಇಲ್ಲಿ ಯಾರಿಗೂ ಬರೋದೇ ಇಲ್ಲ, ಹಾಗಾಗಿ 2 ಲ್ಯಾಂಗ್ವೇಜಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದೇ ವಿಡಿಯೋನ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡಿಕೊಂಡೆ. ಮಾರ್ನಿಂಗಲ್ಲೇ ಚಪಾತಿ ಮಾಡು ಅಂತ ಹೇಳಿದರು, ಪಲ್ಯಗೆಲ್ಲ ಮಾಡಿ ಇಟ್ಕೊಂಡು ಚಪಾತಿ ಮಾಡೋಣ ಅಂತ ಬೆಳಗ್ಗೆನೇ ಶುರು ಮಾಡಿಕೊಂಡೆ. ಎಷ್ಟು ಬೆವ್ತಿದ್ದೀನಿ ನೋಡ್ತಾ ಇರ್ಬೋದು, ತುಂಬ ಸ್ವೆಟ್ ಆಗ್ತೀನಿ ನಾನಂತೂ. ಬೆಂಗಳೂರಲ್ಲಿದ್ದಾಗ ಇಷ್ಟು ನನ್ನ ಬೆವ್ರು ಹನಿನೇ ನೋಡಿಲ್ಲ ನಾನು, ಯಾಕಂದರೆ ಅಲ್ಲಿ ಎಲ್ಲೂ ಬಿಸಿಲು ಹೋಗಲ್ಲ, ಏನೂ ಇಲ್ಲ, ಯಾವಾಗಲೂ ಒಳಗಡೆನೇ ಇರೋದು. ಒಂದು ಲೈಟ್ ಬೆಳಕು ಬಿಟ್ಟರೆ ನಾನು ಗಾಳಿ ಬೆಳಕೇ ನೋಡಿರಲಿಲ್ಲ. ಬಟ್ ಇಲ್ಲಿ ಸುತ್ತ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಷ್ಟೊಂದು ಬಿಸಿಲು ಕೂಡ ಇರುತ್ತೆ ಇಲ್ಲಿ. ಸೊ ಇವಾಗ ನೋಡ್ತಾ ಇರ್ಬೋದು, ಟೈಮ್ ಇವಾಗ 6:48 ಬೆಳಗ್ಗೆ. ನಾನು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಮನೇಲಿ ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಳ್ತೀನಿ ನಾನು. ಅಲ್ಲಿದ್ದಾಗ 8 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ, ಇಲ್ಲಿ ಮಾತ್ರ 5-5:15ಗೆಲ್ಲ ಎದ್ಬಿಡ್ತೀನಿ. ಅಷ್ಟು ಬೇಗ ಆಲ್ರೆಡಿ ಇದೇ ಥರ ಬೆಳಕಾಗ್ಬಿಟ್ಟಿರುತ್ತೆ. ಇವಾಗ ಅಲ್ಲೇ 6:15ಗೆಲ್ಲ ಇಷ್ಟು ಸೂರ್ಯನ ಬಿಸಿಲು ಬರ್ತಾ ಇರುತ್ತೆ. ಆಮೇಲೆ ಮಧ್ಯಾಹ್ನ ಇನ್ನೇನು ಒಂದು 10 ಗಂಟೆ 11 ಗಂಟೆ ಅನ್ನೋ ಅಷ್ಟರೊಳಗೆ ಅಲ್ಲೇ ಒಂದು ಟ್ರಿಪ್ ಮಳೆ ಬಂದು ಹೋಗಿದೆ, ಆಮೇಲೆ ಇನ್ನೊಂದು ಸಲ ಮಳೆ ಬಂದುಬಿಡುತ್ತೆ. ಸೊ ಆಲ್ರೆಡಿ ಮಳೆ ಬರ್ತಾಯಿತ್ತು ನೋಡಿ, ಎಷ್ಟು ಬೆವ್ತೋಗಿದ್ದೀನಿ ಅಂತ. ತಣ್ಣು ಗಾಳಿ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಹಾಗೆ ವಿಂಡೋ ತಗೊಂಡು ಕೂತ್ಕೊಂಡು ಚಪಾತಿ ಎಲ್ಲ ಮಾಡಿಟ್ಟೆ. ಅವರೊಬ್ಬರಿಗೆ ತಗೊಂಡು ಹೋಗಲ್ಲ, ಅಲ್ಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ, ಅವ್ರಿಗೂ ಸೇರಿಸಿ ಹಾಕು ಅಂತ ಹೇಳ್ತಾರೆ. ಇನ್ನೇನು ಮಾಡೋದು, ಮಾಡಲೇಬೇಕು, ಇಲ್ಲ ಅನ್ನೋಕ್ಕಾಗಲ್ಲ ಅಲ್ವಾ. ಸೊ ಅವರು ಮನೆ ಊಟ ಎಲ್ಲ ಮಿಸ್ ಮಾಡ್ಕೋತಾ ಇರ್ತಾರೆ. ಫ್ಯಾನ್ ಅಂತೂ ಯಾವಾಗಲೂ ಓಡ್ತಾನೆ ಇರುತ್ತೆ, ಆದ್ರೂ ಕೂಡ ಇಷ್ಟು ಸೆಕೆ. ಶಿವರ್ದು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. 2 ಥರದ ಪಲ್ಯ ಮಾಡ್ಕೊಂಡಿದ್ದೆ, ಹಾಕಿ ಫ್ರೂಟ್ನೆಲ್ಲ ಕಟ್ ಮಾಡಿ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಗಸೆ ಬೀಜ ಅದೆಲ್ಲ ಸೀಡ್ಸು, ರೋಸ್ಟೆಡ್ ಸೀಡ್ಸ್ ತೊಗೊಂಡಿದ್ದಲ್ಲ ಅದೆಲ್ಲ ಒಂದು 2 ಸ್ಪೂನ್ ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲ ಬಾಕ್ಸ್ ಒಳಗೆ ಪ್ಯಾಕ್ ಮಾಡಿ ಅವರಿಗೆ ಊಟ ತುಂಬಿ ಕಳಿಸ್ತೀನಿ. ಸೊ ಇವಾಗ ಇನ್ನಿಷ್ಟು ಕೆಲಸ ಬಾಕಿ ಇದೆ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಇಟ್ಕೊಂಡೆ. ಅಷ್ಟರೊಳಗೆ ಹಂಸ ಕಾಲ್ ಮಾಡಿದ್ಲು, ಅವಳ ಹತ್ರ ಮಾತಾಡ್ಕೊತ ಹಂಗೆ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ತೊಳ್ಕೊತಾ ಇದ್ದೀನಿ. ಅವಳಿರೋ ಹತ್ರನೂ ಅಷ್ಟೇ, ಅವಳು ಇವಾಗ ಪತಾನ್ಕೋಟಲ್ಲಿದ್ದಾಳೆ, ಅಲ್ಲೂ ಅಷ್ಟೇ ಅಂತ ಸಿಕ್ಕಾಬಟ್ಟೆ ಸೆಕೆ. ಮನೆ ಒಳಗೆ ಇರೋಕ್ಕಾಗಲ್ಲ, ಅಷ್ಟು ಸೆಕೆ ಬರುತ್ತೆ. ಕರೆಂಟ್ ಇಲ್ಲ ಅಂದರೆ 5 ನಿಮಿಷ ಇರೋಕ್ಕಾಗಲ್ಲ ಹಾಗಂತ ಹೇಳ್ತಾ ಇದ್ಲು. ನನಗೆ ರೇಗಿಸ್ತಾ ಇದ್ಲೋಳು, ನೀನಂತೂ ಬೆಂಗಳೂರಲ್ಲಿ ಹೆಂಗೋ ಇದ್ದೆ, ಇವಾಗ ನೋಡು ಸೆಕೆ ಹೆಂಗೈತೆ ಅಂತ ನಿನಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಒಂದು 2 ವರ್ಷ ಇದ್ನಲ್ಲ ರಾಜಸ್ಥಾನದಲ್ಲಿ, ಸ್ವಲ್ಪ ಅದು ಗೊತ್ತಿತ್ತು ನನಗೆ ತುಂಬ ಸೆಕೆ ಇರುತ್ತೆ ಈ ಟೈಮಲ್ಲಿ ಅಂತ. ಆದರೆ ಇಷ್ಟೊಂದು ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇವಾಗ ಎಲ್ಲ ಅನುಭವ ಆಗ್ತಾಯಿದೆ. ಸೊ ಮತ್ತು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ, ಏನಪ್ಪ ಅಂತಂದರೆ ಅಲ್ಲಿ ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಿ ಬಂದ್ರಾ ಏನು, ಮತ್ತು ಇಲ್ಲಿ ರೆಂಟ್ ಎಷ್ಟು ಅಂತ ಎಲ್ಲ. ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಿಲ್ಲ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಅಲ್ವ ನಾವು ಆ ಮನೆಯಲ್ಲೇ. ಅದನ್ನು ಆಷಾಢದಲ್ಲಿ ಖಾಲಿ ಮಾಡಬಾರ್ದು ಅಂತ ಯಾರೋ ಒಬ್ಬರು ತಿಳಿದಿರೋರು ಹೇಳಿದ್ರು. ಸೊ ಹಾಗಾಗಿ ಮನೆನ ಖಾಲಿ ಮಾಡಲಿಲ್ಲ ನಾನು. ಅಲ್ಲಿನೂ ಕೂಡ ಬಾಡಿಗೆ ಕಟ್ತಾಯಿದ್ದೀನಿ, ಇನ್ನೂ 1 ತಿಂಗಳು ಅಲ್ಲೂ ಬಾಡಿಗೆ ಕಟ್ತೀನಿ, ಆಮೇಲೆ ಇಲ್ಲಿಂದ ಹೋಗಿ ಖಾಲಿ ಮಾಡಿಬಿಟ್ಟು ಬರ್ತೀನಿ. ಇಲ್ಲಿ ಮನೆ ಬಾಡಿಗೆ ಬಂದು 5,500. 2 ತಿಂಗಳದ್ದು ಮಾತ್ರ ಅಡ್ವಾನ್ಸ್ ಇಸ್ಕೊಳ್ತಾರೆ ಅಷ್ಟೇ, 12,000. ಯಾಕಂದರೆ ಇಲ್ಲಿ ಜಾಸ್ತಿ ಟೈಮ್ ಇರಲ್ವಲ್ಲ ನಾವು, ಇನ್ನೇನು ಶಿವರಿಗೆ ಪೋಸ್ಟಿಂಗ್ ಆಗುತ್ತೆ. ಸೊ ಹಾಗಾಗಿ ನಂದು ಸ್ವಲ್ಪ ಟ್ರೀಟ್ಮೆಂಟು ಇರೋದರಿಂದ ಇಲ್ಲಿ MHL ಎಲ್ಲ ಚೆನ್ನಾಗಿ ನೋಡ್ತಾರೆ ಅಂತೇಳಿ ನಾನು ಬಂದಿದ್ದು ಅಷ್ಟೇ. ಏನಕ್ಕೆ ಹೋಗಿದ್ದೀರಾ ಅಂತ ತುಂಬ ಕಮೆಂಟು ಮೆಸೇಜ್ ಬರ್ತಿತ್ತು ನನಗೆ, ಹಾಗಾಗಿ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಹೊಟ್ಟೆ ನೋವು ಅಂದರೆ ತುಂಬ ಜಾಸ್ತಿ ಬರ್ತಾನೆ ಇತ್ತು ಇತ್ತೀಚೆಗೆ ನನಗೆ. ಆಪ್ರೇಷನ್ ಆದಮೇಲೂ ಕೂಡ ಅಲ್ಲೂ ಕೂಡ ನಾವು ಚೆಕಪ್ ಎಲ್ಲ ಮಾಡಿಸೋದೆ, ಬಟ್ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದು ಅದು ಇದು ಅಂತ ಏನೇನೋ ಹೇಳಿದ್ರಲ್ವ. ಸೊ ಅದನ್ನೆಲ್ಲ ಬರೆಸ್ಕೊಂಡು ಇಲ್ಲೇ ಚೆಕಪ್ ಮಾಡಿಸ್ಕೊಳ್ಳೋಣ, ಸ್ವಲ್ಪ ಕಡಿಮೆ ಅಮೌಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಒಳಗಡೆ ಗಾಯ ಮಾಯ್ದಿದೆಯೋ ಇಲ್ವೋ ಏನು ಅನ್ನೋದೆಲ್ಲದನ್ನು
ಯಾಕಂದರೆ ನಾನು ಹಿಂದಿನ ಬ್ಲಾಗ್ಗಳೆಲ್ಲ ಹೇಳಿದ್ದೀನಿ ನಾನು, ಒಳಗಡೆ ಚಿಕ್ಕ ಚಿಕ್ಕ ಸ್ಟಿಚಿಂಗ್ ಮಾಡಿದ್ದಾರಂತೆ, ಅದು ಸ್ವಲ್ಪ ಲೇಟಾಗಿ ಕ್ಯೂರ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ತುಂಬ ಕೆಲಸ ಜಾಸ್ತಿ ಆಯಿತು, ನನಗೆ ರೆಸ್ಟ್ ಅನ್ನೋದಿಲ್ಲ. ಅಲ್ಲೂ ಸ್ವಲ್ಪ ದಿನ ರೆಸ್ಟ್ ಮಾಡಿದೆ. ಆಮೇಲೆ ನಿಮಗೆ ಗೊತ್ತಿರೋ ಪ್ರಕಾರ ಅದನ್ನು ತುಂಬೋದು ಇದನ್ನು ತುಂಬೋದು, ಆ ಮನೆ ಹುಡ್ಕೋಕೆ ಹೋಗೋದು, ಇಲ್ಲಿ ಹೋಗೋದು ಅಲ್ಲಿ ಹೋಗೋದು, ಹಿಂಗೆ ಆಗೋಗ್ಬಿಡ್ತು. ಸೊ ಹಾಗಾಗಿ ಇಲ್ಲಿ ಬಂದ್ರೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕೆಲಸ ಇರುತ್ತೆ ಅಂತ. ಅಷ್ಟು ರೆಸ್ಟ್ ಮಾಡಿಲ್ಲ, ಹಾಗಾಗಿ ತುಂಬ ಪೇಯ್ನ್ ಬರ್ತಾನೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವಾಗ ಸ್ವಲ್ಪ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗಿದೆ. ಯಾಕಂದರೆ ಅಲ್ಲೂ ಬಾಡಿಗೆ ಕಟ್ಟಬೇಕು, ಇಲ್ಲೂ ಕಟ್ಟಬೇಕು, ಮತ್ತು ನಂದು ಹಾಸ್ಪಿಟಲ್ಲು, ಮೆಡಿಸನ್ನು ಅದೆಲ್ಲದೂ ತುಂಬ ಇರೋದ್ರಿಂದ ನಾವು ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಇಲ್ಲೇ ಒಂದು 2-3 ತಿಂಗಳು ತೋರಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ. ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಕೂಡ ಆದೆ. ಹಣೆ ಕೂಡ ಏನು ಇಟ್ಕೊಂಡಿಲ್ಲ ನಾನು. ಏನಾದರೂ ಕ್ರೀಮ್ ಹಾಕ್ಕೊಂಡ್ರೆ ಅದನ್ನು ಕೂಡ ಇರಲ್ಲ, ಮುಖ ಎಲ್ಲ ಉರಿ ಬರುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ಕುಂಕುಮ ಇಲ್ಲ ಒಂದು ಹಣೆಬಟ್ಟು ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ಕೋತೀನಿ. ಬರೀ ಪೂಜೆ ಮುಗಿಸಿ ಎದ್ದೇಳೋವಷ್ಟೊತ್ತಿಗೆ ಇಷ್ಟು ಶಕೆ ಬಂದಿದ್ದು. ಇವಾಗಿಲ್ಲ, ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ತಲೆ ಕೂಡ ಬಾಚ್ಕೊಂಡಿಲ್ಲ. ಇವಾಗ ಪೂಜೆ ಆಯಿತು. ಸೊ ನೋಡಿ, ನಾನು ದೇವ್ರನ್ನ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಪೆಟ್ಟಿಗೆ ಅಡ್ಡ ಐತೆ, ಅದೇ ಆ ಕಡೆ ಮಾಡಿದ್ರೆ ಆ ಕಡೆಯಿಂದ ಡೋರು ಅಲ್ಲಿದೆಲ್ಲ ಅಲ್ಲಿಂದ ಬಂದಿದ್ದೆಲ್ಲ ಕಾಣುತ್ತೆ. ಸೊ ಇದು ಬಿಟ್ಟು ಬೇರೆ ಪ್ಲೇಸ್ ಇಲ್ಲ ನನಗೆ. ಸೊ ಒಂದು ನಿಮಿಷ ತೋರಿಸ್ತೀನಿ. ನೋಡಿ, ಇಲ್ಲಿ ಚಪ್ಪಲ್ ಹಾಕಿ ಇಟ್ಟಿದ್ದೀನಿ. ಸೊ ಇಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡ್ರೆ ಆಗಲ್ಲ. ಇಲ್ಲೇ ಸ್ಲಿಪ್ಪರ್ ಇದೆ, ಇಲ್ಲೇ ಡೋರ್ ಇದೆ. ಸೊ ಅವರು ಓನರ್ ಏನಾದರೂ ಬಂದರೆ ಇಲ್ಲಿಂದಲೇ ಹೋಗ್ತಾರೆ, ಅವರು ಚಪ್ಪಲೆಲ್ಲ ವೇರ್ ಮಾಡ್ತಾರೆ. ಇನ್ನು ಅಡುಗೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಇಲ್ಲಿ ಮಾಡಬೇಕು, ಇಲ್ಲೆಲ್ಲೂ ದೇವ್ರ ಫೋಟೋಗಳು ಇಡ್ಸಲ್ಲ. ಸೊ ಇನ್ನು ಮೇಲ್ಗಡೆ ಮಾಡಲಿಕ್ಕೆ ಆಗಲ್ಲ, ಚಿಕ್ಕದೇ ಶೆಲ್ಫ್ ಇದೆ, ಪಾತ್ರೆಗಳು ಇಡೋಕ್ಕೆ ಜಾಗ ಆಗಲ್ಲ. ನೋಡಿ ಈ ಥರ ಇದೆ. ಮತ್ತು ಇಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕಂದರೆ ನಾನು ಅಲ್ಲೇ ಅಡುಗೆ ಮಾಡ್ತಾಯಿರ್ತೀನಿ, ಕಾಲೆಲ್ಲ ಇಲ್ಲೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಾದರೆ ಮರೆಯಾಗಿ ಕಾಣಿಸುತ್ತೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.